ಟ್ರ್ಯಾಪ್ ವಿಚಾರ ಇವತ್ತು ಸದನದಲ್ಲಿ ಪ್ರತಿಧ್ವನಿಸಿತು. ಯತ್ನಾಳಿ ವಿಷಯವನ್ನ ಪ್ರಸ್ತಾಪ ಮಾಡಿದ್ರು. ಆ ನಂತರದಲ್ಲಿ ರಾಜಣ್ಣ ಕೂಡ ಮಾತನಾಡಿದ್ರು. ಹನಿ ಟ್ರ್ಯಾಪ್ ವಿಷಯವಾಗಿ ರಾಜಣ್ಣ ಪುತ್ರ ಕೂಡ ಮಾತನಾಡಿದ್ದಾರೆ. ನನ್ನ ತಂದೆಗೆ ವಿಡಿಯೋ ಕಾಲ್ ಕೂಡ ಬರ್ತಾ ಇತ್ತು. ಹಲವಾರು ಬಾರಿ ಅವರನ್ನ ಕಾಂಟ್ಯಾಕ್ಟ್ ಮಾಡುವ, ಅವರ ಸರ್ಕಾರಿ ನಿವಾಸಕ್ಕೆ ಹೋಗುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಸಹಕಾರಿ ಸಚಿವರ ಮೇಲೆ ಹನಿ ಟ್ರ್ಯಾಪ್ ಯತ್ನ ವಿಚಾರವಾಗಿ ಅವರ ಪುತ್ರ ರಾಜಣ್ಣ ಅವರು ಮಾತನಾಡಿದ್ದಾರೆ. ನನ್ನ ತಂದೆಯ ಮೇಲೆ, ನನ್ನ ಮೇಲೆ ಈ ರೀತಿಯಾದಂತಹ ಪ್ರಯತ್ನಗಳು ಹಲವು ಬಾರಿ ಆಗಿದೆ ಅನ್ನೋ ಆರೋಪವನ್ನ ಅವರು ಮಾಡಿದ್ದಾರೆ. ಜೊತೆಗೆ ಈಗ ನೇರವಾಗಿ ವಿಧಾನಸಭೆಯಲ್ಲಿ ನಿಮ್ಮ ತಂದೆಯವರು ಒಂದು ಆರೋಪವನ್ನು ಮಾಡಿದ್ದಾರೆ. ಈ ರೀತಿಯ ಪ್ರಕರಣಗಳು ನಡೀತಾ ಇದೆ, ಏನು ಹೇಳ್ತೀರಿ? ಅವ್ರು ಆರೋಪ ಮಾಡೋದು ಸತ್ಯ ಇದೆ, ಅಲ್ಲೇನು ಬೇರೆ ಏನಿಲ್ಲ, ಬಟ್ ಸತ್ಯ ಇದೆ. ತನಿಖೆ ಆಗಬೇಕು ಅಂತ ಕೇಳಿದ್ರೆ ತನಿಖೆ ಆಗಬೇಕು. ಅಂದರೆ ಈ ಅಟೆಂಪ್ಟು ಎಷ್ಟು ದಿನಗಳಿಂದ ನಡೀತಾ ಇತ್ತು ಅಂತ? ಭಾಳ ದಿನದಿಂದ ನಡೀತಾ ಇದೆ. ನನಗಿರೋವಂಥ ಮಾಹಿತಿನ ಒಂದು 6 ತಿಂಗಳಿಗಿಂತ ಜಾಸ್ತಿ ಅಂತ ನಡೀತಾ ಇದೆ. ಅಂದರೆ ಇದು ಪೊಲಿಟಿಕಲ್ ಮೋಟಿವೇಟೆಡ್ ಅಟ್ಯಾಕ್ ಅಥವಾ ಬೇರೆ ಏನಾದರೂ ಪರ್ಸನಲ್ ಅಟ್ಯಾಕ್ ಅಂತ ಏನಾದ್ರು ಇದೆಯಾ? ತನಿಖೆ ಆಗಬೇಕು ಅಂತ ಮಾನ್ಯ ಸಚಿವರು ಇವತ್ತು ಗೃಹ ಸಚಿವರನ್ನ ಕೇಳ್ಕೊಂಡಿದ್ದಾರೆ. ಸೊ ತನಿಖೆ ಆದಮೇಲೆ ಅದು ಏನು ಸತ್ಯಾಸತ್ಯತೆ ಬರುತ್ತೆ ಅದು ನೋಡೋಣ. ಅಂದರೆ ನಿಮ್ಮ ಮೇಲೂ ಕೂಡ ಏನಾದರೂ ಈ ರೀತಿಯ ಅಟೆಂಪ್ಟ್ ಆಗಿತ್ತಾ? ಮತ್ತು ನಿಮಗೂ ಕರೆಗಳು ಬರ್ತಾ ಇತ್ತಾ? ಆಗ್ತಾ ಇದೆ, ಇವತ್ತು ಆಗ್ತಾ ಇದೆ ಅಂತ ಹೇಳಿದ್ಮೇಲೆ ಇವತ್ತಕ್ಕೂ ಇದೆ ಕರೆಗಳು ಆಗ್ತಾ ಇದೆ. ನೋಡೋಣ ಅದು ಏನಾಗುತ್ತೆ ತನಿಖೆ ಅದು ಆಗುತ್ತೆ. ಅಂದರೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ನಿಮ್ಗೆ ಆಮಿಷ ರಿಸೀವ್ ಮಾಡ್ತಾ ಇಲ್ಲ. ಫೋನ್ ರಿಸೀವ್ ಮಾಡೋದು ನಮ್ಗೆ ಗೊತ್ತಾಗುತ್ತೆ. ಸೊ ನಾವೇನು ಫೋನ್ ರಿಸೀವ್ ಮಾಡಕ್ಕೆ ಹೋಗ್ತೀವಿ, ಬಟ್ ಕರೆಗಳು ಬರ್ತಾ ಇದೆ. ಮತ್ತು ನಿಮ್ಮ ತಂದೆಯವರು ನಿಮ್ಮ ಜೊತೆ ಹಂಚ್ಕೊಂಡಿದ್ದೆ ಯಾವಾಗ ಈ ರೀತಿ ಕರೆಗಳು ಬರ್ತಾ ಇದೆ, ಏನಾದರೂ ಈ ಥರ ಅಟೆಂಪ್ಟ್ ಆಗಿದೆ ಅಂತ? ಕರೆಗಳು ಬರ್ತಾನೆ ಇರ್ತವೆ. ಸೊ ಬಂದವಕ್ಕೆ ಏನಾದ್ರು ಅವರು ರೆಸ್ಪಾನ್ಸ್ ಮಾಡಿರಲ್ಲ, ನಾನು ಮಾಡಿರಲ್ಲ. ಸೊ ಏನಾಗುತ್ತೆ, ನಮ್ಮಲ್ಲಿ ಯಾವ್ದನ್ನು ಮಾತಾಡಬೇಕು ಯಾವ್ದು ಮಾತಾಡಬೇಕು ಅಂತ ನಮ್ಗೆ ಗೊತ್ತಾಗುತ್ತಲ್ಲ. ಸೊ ಬಂದಂಥ ಸಂದರ್ಭದಲ್ಲಿ ಏನೂ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಯಾವುದೋ ಕರೆಗಳು ಬರ್ತವೆ ಅಂತ ಇಬ್ಬರು ಇಗ್ನೋರ್ ಮಾಡಿರ್ತೀವಿ, ಬಟ್ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅಂದರೆ ಫಿಸಿಕಲ್ ಆಗಿ ಬಂದು ಏನಾದ್ರು ಅಟೆಂಪ್ಟ್ ಮಾಡಿದ್ರಾ ನಿಮ್ಮ ಆಫೀಸ್ಗಳಿಗೆ? ನನ್ನ ಹತ್ರ ಯಾರು ಇಲ್ಲ. ಅಲ್ಲ, ನಿಮ್ಮ ತಂದೆಯವ್ರ ಹತ್ರ ಬಂದು ಏನಾದ್ರು CCTV ಫುಟೇಜಸ್ ಕೆಲವುದೆಲ್ಲ ತನಿಖೆಗೆ ಸಹಕಾರಿ ಆಗ್ಬೋದಲ್ಲ? ಅವ್ರ ಹತ್ರ ಅವ್ರ ಕ್ವಾರ್ಟರ್ಸ್, ಗೌರ್ಮೆಂಟ್ ಕ್ವಾರ್ಟರ್ಸ್ಗೆ ಹೋಗಿದ್ರು ಅಂತ ಮಾಹಿತಿ ಇದೆ ಕಳೆದ 1.5 ತಿಂಗಳಿಂದ. ನೋಡೋಣ, ಅದು ತನಿಖೆ ಆಗುತ್ತೆ. ಅಂದ್ರೆ 1 ಬಾರಿನ ಅಥವಾ 2-3 ಬಾರಿ ಈ ತರ ಅಟೆಂಪ್ಟ್ ಆಗಿದೆ? 2 ಬಾರಿ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಕಂಪ್ಲೇಂಟ್ದು ಏನಾದ್ರು ನಿಮ್ಮ ಹತ್ರ ಡಿಸ್ಕಷನ್ ಮಾಡಿದ್ದಾರೆ? ಏನು ಈಗ ಮಾತಾಡ್ತೀನಿ. ಇವತ್ತು ಅವ್ರ ಸದನದಲ್ಲಿ ಮಾತಾಡಿರೋದ್ರಿಂದ ನಾನು ಅವರು ಮತ್ತು ಗೃಹ ಸಚಿವರು, ಯಾಕಂದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪರಮೇಶ್ವರ್ ಇರೋದ್ರಿಂದ ಅವ್ರ ಹತ್ರ ಮಾತಾಡ್ತೀನಿ. ಅಂದ್ರೆ ಇದನ್ನ ಯಾವ ಪಾರ್ಟಿಯವ್ರು ಮಾಡಿರ್ಬೋದು ಅಂತ? ನಿಮ್ಮ ಪಾರ್ಟಿ ಒಳಗಡೆ ಬೇರೆ ಪಾರ್ಟಿಗಳ? ಏನು ತನಿಖೆ ಆಗಲಿ, ಪಾರ್ಟಿ ಅಂತ ನಾನು ಹೇಳಕ್ ಹೋಗೋದಿಲ್ಲ. ತನಿಖೆ ಆಗಲಿ, ಯಾರಾಗಲಿ ತಪ್ಪೋದು. ಅಂದ್ರೆ ರಾಜಣ್ಣ ಅವರು ಅಟೆಂಪ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನಾದ್ರು ಸಿಕ್ ಬಿದ್ದಿದ್ರ? ಅವರು ಯಾರ ಹೆಸರೇನಾದ್ರು ಹೇಳಿದಾರ? ಆ ಥರ ಯಾರು ಇಲ್ಲ. ಇಲ್ಲ ಅಲ್ಲ, ಅಂದ್ರೆ ಯಾರ ಮೇಲಾರು ಅನುಮಾನ ಆ ಥರದ್ದು ಏನಾದ್ರು? ತನಿಖೆ ಆಗಲಿ ಅಂತ ಹೇಳಿದಾರೆ ಅವರು, ತನಿಖೆ ಆಗಲಿ ಅಷ್ಟೇ. ಅಂದ್ರೆ ಇದು ಇನ್ನೂ ಒಂದು ಸ್ವಲ್ಪ ದಿನ ಎಳೆಯುತ್ತಾ? ಅಂದ್ರೆ ಪೊಲಿಟಿಕಲ್ ಟರ್ನ್ ತಗೊಳ್ಳೋಕೆ ಚಾನ್ಸಸ್ ಜಾಸ್ತಿ ಇರುತ್ತಾ? ಎಷ್ಟು ಬೇಗ ತನಿಖೆ ಆಗುತ್ತೆ ಅಷ್ಟು ಬೇಗ ಒಳ್ಳೇದು. ನೀವೇನು ಹೈಕಮಾಂಡ್ಗೆ ಏನಾದ್ರು ದೂರು ಕೊಟ್ಟಿದ್ದಾರೆ ಈ ವಿಚಾರವಾಗಿ? ಈಗ ಕೊಡ್ತೀನಿ. ಸೆಷನ್ ಆದಮೇಲೆ ನಾನು ಮಾತಾಡ್ತೀನಿ ಡೆಲ್ಲಿಯಲ್ಲಿ. ನಿಮ್ಮ ತಂದೆಯವರು ಏನಾದರೂ ಕೊಟ್ಟಿದ್ದಾರಾ? ಇಲ್ಲ, ಇನ್ನೂ ಯಾರು ಇಲ್ಲ. ಇವತ್ತು ಚರ್ಚೆ ಆಗಿರೋದಲ್ಲ. ಸೊ ಇದ್ರ ಮುಂದೆ ಏನೇನಾಗುತ್ತೆ ಅಂತ ನಾನು ಅವ್ರ ಡಿಸ್ಕಸ್ ಮಾಡಿ ಮಾತಾಡ್ತೀನಿ. ನೀವು ಪ್ರತ್ಯೇಕವಾಗಿ ದೂರ ಏನಾದ್ರು ಕೊಡ್ತೀರಾ? ಕೊಡ್ತೀನಿ. ಅಂದ್ರೆ ನಿಮಗೆ ಬಂದಿರತಕ್ಕಂಥ ಕರೆಗಳು ಇದೆ ಹಿನ್ನೆಲೆಯಲ್ಲಿ ಕೊಡ್ತೀನಿ. ನೀವು CM ಗಮನಕ್ಕೆ ತರ್ತೀರಾ? ತರ್ತೀನಿ. ಇದಿಷ್ಟು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಅವರ ಸ್ಪಷ್ಟವಾದ ಮಾತುಗಳು. ಅಂದರೆ ನಮ್ಮ ತಂದೆಯ ಆ ಒಂದು ಹನಿ ಟ್ರ್ಯಾಪ್ 2-3 ಬಾರಿ ಅಟೆಂಪ್ಟ್ ಆಗಿದೆ ಅನ್ನೋದನ್ನು ಕೂಡ ಒಪ್ಕೊಳ್ತಾ ಇದ್ದಾರೆ. ಜೊತೆಗೆ ನನಗೂ ಕೂಡ ಈ ಒಂದು ಹನಿ ಟ್ರ್ಯಾಪ್ ಕಾಲ್ಗಳು ದಿನೇ ಬರ್ತಾ ಇದೆ, ಇಲ್ಲಿ ತನಕವೂ ಕೂಡ ಬರ್ತಾ ಇದೆ. ನಾನು ಕೂಡ ದೂರನ್ನು ಕೂಡ ಕೊಡ್ತೇನೆ, CM ಗಮನಕ್ಕೂ ತರ್ತೇನೆ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಹನಿ ಟ್ರ್ಯಾಪ್ ವಿಚಾರ ಒಂದು ರೀತಿಯಲ್ಲಿ ಪೊಲಿಟಿಕಲ್ ಟರ್ನ್ ತೆಗೆದುಕೊಳ್ಳುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಕ್ಯಾಮರಾ ಪರ್ಸನ್ ಪುರುಷೋತ್ತಮ್ ಜೊತೆ ರವಿ ಸಚ್ಚರ್, ಪಬ್ಲಿಕ್ TV, ಬೆಂಗಳೂರು.